Hello friends, welcome to Dr. KCC Money Mind Mentors. So ನಮ್ಮ ಚಾನಲ್ನಲ್ಲಿ ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ರಿಲೇಟೆಡ್, ಟೆಕ್ನಿಕಲ್ ಅನಾಲಿಸಿಸ್ ರಿಲೇಟೆಡ್, ಆಪ್ಷನ್ ರಿಲೇಟೆಡ್ ಆ್ಯಂಡ್ ವಿವಿಧ ರೀತಿಯ ಕಂಟೆಂಟ್ ನಾನಿಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ಈ ಪ್ಲೇಲಿಸ್ಟ್ ಆ್ಯಂಡ್ ಈ ಸೀರೀಸ್ನ ಸ್ಟಾರ್ಟ್ ಮಾಡೋಕ್ಕೆ ರೀಸನ್ ನೀವೇ ಫ್ರೆಂಡ್ಸ್. ಏನಕ್ಕಂದ್ರೆ ನಾನು ಗಮನಿಸಿದ್ದು ಏನಂದ್ರೆ ಕಂಪ್ಲೀಟ್ ಆಗಿ ಕಲ್ತ್ಕೊಳ್ಳೋಣ ಅಂತ ಯೂಟ್ಯೂಬ್ಗೆ ಬರೋದು ಅಂಡ್ ಸರ್ಚ್ ಮಾಡಿದ್ರೆ ಒಂದು ಕಾನ್ಸೆಪ್ಟ್ ಸಿಗುತ್ತೆ ಅಂಡ್ ಅದರ ನಂತರ ಯಾವ ಕಾನ್ಸೆಪ್ಟ್ ಕೂಡ ಸಿಗೋದೇ ಇಲ್ಲ. ಸೊ ಇದ್ರ ನಂತರ ನಾನು ಯಾವ ಲೆವೆಲ್ ನಲ್ಲಿ ಪ್ರಿಪೇರ್ ಆಗಬೇಕು ಅಂಡ್ ಯಾವ ಕಾನ್ಸೆಪ್ಟ್ ನೋಡ್ಕೋಬೇಕು ಅನ್ನೋದು ಹೆಚ್ಚಿನ ಜನಕ್ಕೆ ಕನ್ಫ್ಯೂಷನ್ ಅನ್ನೋದು ಇರುತ್ತೆ ಫ್ರೆಂಡ್ಸ್. ಸೊ ಇದನ್ನೆಲ್ಲ ಕ್ಲಿಯರ್ ಮಾಡ್ತಾ ಅಸಲಿಗೆ ಏನು ಬರೋದೇ ಇಲ್ಲ ಅಂದ್ರೆ ನಾವು ಚಿಕ್ಕವರಿದ್ದಾಗ ಸ್ಕೂಲ್ ನಲ್ಲಿ ಏನು ಗೊತ್ತಿಲ್ಲದೆ ಇರೋವಾಗ ಕೈ ಹಿಡ್ಕೊಂಡು ABCD ಅಂತ ಕಲಿಸ್ತಾರೆ ಅಲ್ವಾ. ಸೊ ಹಾಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ ಅನ್ಕೊಂಡು ಫಸ್ಟ್ ನಿಂದ ಅಂದ್ರೆ ಗ್ರೌಂಡ್ ಲೆವೆಲ್ ಇಂದ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಸೊ ಗ್ರೌಂಡ್ ಲೆವೆಲ್ಕಿಂತ ಮೊದಲು ನಮ್ಗೆ ಸ್ಟಾಕ್ ಮಾರ್ಕೆಟ್ ಮೇಲೆ ಊಹೆಗಳು ಇದಾವೆ ಅಲ್ವಾ. ಸೊ ಆ ಊಹೆಗಳನ್ನ ಕ್ಲಿಯರ್ ಮಾಡಿ ನಾವು ಕಾನ್ಸೆಪ್ಟ್ ರಿಲೇಟೆಡ್ ಆಗಿ ಹೋಗೋಣ. ಅಂಡ್ ಕಂಪ್ಲೀಟ್ಲಿ ಈ ಸೀರೀಸ್ ಫುಲ್ ಆಗಿ ನಮಗೆ ಕೇವಲ ಬಿಗಿನರ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲೇ ಇರುತ್ತೆ ಫ್ರೆಂಡ್ಸ್. ತುಂಬಾ ನಿಧಾನವಾಗಿ ಹೆಚ್ಚಿನ ಕಾನ್ಸೆಪ್ಷನ್ ನೊಂದಿಗೆ ಹೆಚ್ಚಿನ ಎಕ್ಸಾಂಪಲ್ ತಗೊಂಡು ಅಂಡ್ ತುಂಬಾ ಕ್ಲಾರಿಟಿಯಾಗಿ ಈ ಸೀರೀಸ್ ಆದ್ರೆ ರನ್ ಆಗುತ್ತೆ. ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ತಪ್ಪದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಂಡ್ ಪಕ್ಕದಲ್ಲೇ ಬೆಲ್ ಐಕಾನ್ ಬರುತ್ತೆ, ಅದನ್ನ ಕೂಡ ಕ್ಲಿಕ್ ಮಾಡಿ. ಇನ್ಮೇಲೆ ನಮ್ಮ ಚಾನಲ್ ಅಲ್ಲಿ ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ ಬರ್ತಿರುತ್ತೆ ಅಂಡ್ ಇವು ನಿಮ್ಗೆ ಅಷ್ಟು ಫೈನಾನ್ಷಿಯಲ್ ಆಗಿ ಅವೇರ್ನೆಸ್ ಮೂಡಿಸುತ್ತೆ. ಓಕೆ, ಫಸ್ಟ್ ನಮಗೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅಂಡ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನೋ ವರ್ಡ್ಸ್ ಕೇಳಬೇಕಾದ್ರೆ ನಮಗೆ ಫಸ್ಟ್ ಗುರ್ತಿಗೆ ಬರೋ ಪರ್ಸನ್ ಯಾರಂದ್ರೆ ವಾರನ್ ಬಫೆಟ್ ಅಂತ ಹೇಳ್ಬೋದು. ಸೊ ಏನಕ್ಕೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇವರಿಗೆ ಹೆಚ್ಚಿನ ಹೆಸರಿದೆ ಆರ್ ಎಲ್ಸ್ ಇವರೇ ಏನಕ್ಕೆ ಫೇಮಸ್ ಆಗಿದ್ದಾರೆ ಅಂದ್ರೆ ಇವರು 11 years ನಲ್ಲೇ ಇನ್ವೆಸ್ಟ್ಮೆಂಟ್ ಅನ್ನೋದು ಸ್ಟಾರ್ಟ್ ಮಾಡಿದ್ರು. ಸೊ 11 years ನಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ 13 years ಏಜ್ ನಲ್ಲಿ ಟ್ಯಾಕ್ಸ್ ಅನ್ನ ಫೈಲ್ ಮಾಡಿದ್ರು, ಅಂದ್ರೆ ಇನ್ಕಮ್ ನ ಫೈಲ್ ಮಾಡೋದು. ಸೊ ಇವರು ಇವಾಗ್ಲೂ ಹೇಳೋದೇನಂದ್ರೆ ನಾನು ಲೇಟ್ ಏಜ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ, ಇನ್ನು ಸ್ವಲ್ಪ ಬೇಗ ಮಾಡ್ಬೇಕಿತ್ತು ಅಂತ. ಇಲ್ಲಿ ತನಗೆ 11 years ಅನ್ನೋದು ಕೂಡ ಲೇಟ್ ಏಜ್ ಅನ್ನೋ ಫೀಲಿಂಗ್ ಆದ್ರೆ ಅವರಿಗೆ ಇದೆ ಫ್ರೆಂಡ್ಸ್. ಸೊ ಅಸಲಿಗೆ ಇನ್ವೆಸ್ಟ್ಮೆಂಟ್ ಏನಕ್ಕೆ ಮಾಡ್ಬೇಕು ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡೋ ಅವಸರ ಏನಿದೆ? ನಮ್ಗೆ ಸಂಬಳ ಬರ್ತಿರುತ್ತೆ, ಅವ್ರ ಇನ್ಕಮ್ ಬರ್ತಿರುತ್ತೆ, ಅದನ್ನೇ ಒಂದು ಬ್ಯಾಂಕ್ ನಲ್ಲೋ ಫಿಕ್ಸ್ಡ್ ಡಿಪಾಸಿಟ್ ನಲ್ಲೋ ಅವ್ರ ಮನೆಯಲ್ಲೋ ಇಟ್ಕೊಂಡ್ರೆ ತಪ್ಪೇನಿದೆ. ಅಂಡ್ ಗೋಲ್ಡ್ ಆರ್ ರಿಯಲ್ ಎಸ್ಟೇಟ್ ನಲ್ಲೋ ಲ್ಯಾಂಡ್ಸ್ ತಗೊಳ್ಬೋದಲ್ವಾ. ಸ್ಟಾಕ್ ಮಾರ್ಕೆಟ್ ನಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಆರ್ಎಲ್ಸ್ ಮ್ಯೂಚುವಲ್ ಫಂಡ್ಸ್, ಇಂಡೆಕ್ಸ್ ಫಂಡ್ಸ್ ಇವೆಲ್ಲ ತಗೊಳ್ಳೋ ಅವಸರ ಏನಿದೆ ಅದ್ರ ಬಗ್ಗೆ ಮಾತಾಡೋಣ ಫ್ರೆಂಡ್ಸ್. ಸೊ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಫಸ್ಟ್ ನಾವು ಕೀ ಕಾನ್ಸೆಪ್ಟ್ಸ್ ಅನ್ನೋದು ತಿಳ್ಕೊಬೇಕು. ಫಸ್ಟ್ ಥಿಂಗ್ ಇನ್ಫ್ಲೇಷನ್ ಬಗ್ಗೆ ತಿಳ್ಕೊಬೇಕು ಫ್ರೆಂಡ್ಸ್. ಇನ್ಫ್ಲೇಷನ್ ಅಂದ್ರೆ ಕನ್ನಡದಲ್ಲಿ ಹಣದುಬ್ಬರ ಫ್ರೆಂಡ್ಸ್. ಪ್ರೆಸೆಂಟ್ ಆಗಿ ನಮ್ಮ ಇಂಡಿಯಾದ ಇನ್ಫ್ಲೇಷನ್ ಹೇಗಿದೆ ಅಂದ್ರೆ ಅರೌಂಡ್ 3% ಹತ್ರ ಇದೆ. ಬಟ್ ನಾರ್ಮಲ್ ಆಗಿ ಆವರೇಜ್ ತಗೊಂಡ್ರೆ ಪ್ರೀವಿಯಸ್ ಇಯರ್ ಗೆ ಆಲ್ಮೋಸ್ಟ್ 5% ವರೆಗೂ ಇನ್ಫ್ಲೇಷನ್ ಅನ್ನೋದು ಇದೆ ಫ್ರೆಂಡ್ಸ್. ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ ಸಪೋಸ್ 2019ರಲ್ಲಿ ನನ್ನ ಹತ್ರ ₹100 ಇದೆ ಅನ್ಕೊಳ್ಳೋಣ. ನಾನು ಆ ₹100ಗೆ ಸಂಬಂಧಪಟ್ಟ ಒಂದು ವಸ್ತು ತಗೊಳ್ಳೋಣ ಅಂತ ಅನ್ಕೊಳ್ತಿದ್ದೀನಿ. ಸೊ ಇವಾಗ ಏನಕ್ಕೆ ಬಿಡು ನೆಕ್ಸ್ಟ್ ಇಯರ್ ತಗೊಳ್ಳೋಣ ಅಂತ ಅನ್ಕೊಂಡು ಆ ₹100ನ ಮನೇಲೆ ಇಡ್ತೀನಿ. ನೆಕ್ಸ್ಟ್ ಇಯರ್ ತಗೊಳ್ಳೋಣ ಅಂತ ಹೋದ್ರೆ ₹100 ಇರೋ ವಸ್ತು ₹105 ಆಗೋಗಿರುತ್ತೆ. ಬಟ್ ಇಲ್ಲಿ ನಾ ಹತ್ರ ಇರೋ ₹100 ಮನೇಲೆ ಇಟ್ಕೊಂಡ್ರೆ ಆ ₹100 ಆಗೇ ಇರುತ್ತೆ. ನಾವು ಯಾವ್ದಾದ್ರೆ ಇದು ₹105 ಹೋಗಿದ್ಯೋ ನಮ್ಮ ಹತ್ರ ಇರೋ ₹100ನ ಇನ್ವೆಸ್ಟ್ ಮಾಡಿ ಈ ₹100ನ 105 ಆಗ್ಲಿ 106 ಆಗ್ಲಿ ಅವ್ರ 110 ಆಗ್ಲಿ ಮಾಡಿದ್ರೆ ನಾವಿಲ್ಲಿ ಈ ವಸ್ತುನ ತಗೊಳ್ಬೋದಾಗಿತ್ತು. ಇಲ್ಲ ಅಂದ್ರೆ ನಮ್ಮ ಹತ್ರ ಇರೋ ದುಡ್ಡಲ್ಲಿ ನೆಕ್ಸ್ಟ್ ಕಮಿಂಗ್ ಇಯರ್ಸ್ ನಲ್ಲಿ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಎಕ್ಸಾಂಪಲ್ ತಗೊಂಡ್ರೆ ಇಲ್ಲಿಂದ 5 years ಬ್ಯಾಕ್ ರೇಟ್ಸ್ ಹೇಗಿದೆ ಅಂತ ಯೋಚನೆ ಮಾಡಿ ಅಂಡ್ ಇವಾಗ ರೇಟ್ ಹೇಗಿದೆ ಅಂತ ಯೋಚನೆ ಮಾಡಿ ಅಂಡ್ ಇಲ್ಲಿಂದ ಒಂದು 30 years ಮುಂದಕ್ಕೆ ಹೋದ್ರೆ ರೇಟ್ಸ್ ಹೇಗಾಗುತ್ತೆ ಅನ್ನೋದು ಯೋಚನೆ ಮಾಡಿ. ಸೊ ಇವೆಲ್ಲ ಯೋಚನೆ ಮಾಡಿದ್ರೆ ನಿಮ್ಗೊಂದು ಕ್ಲಾರಿಟಿಯಾಗಿ ಒಂದು ಐಡಿಯಾ ಬಂದಿರುತ್ತೆ ಫ್ರೆಂಡ್ಸ್. ನಮ್ಮ ಹತ್ರ ಇರೋ ದುಡ್ಡು ನಮ್ಮ ಹತ್ರನೇ ಇಟ್ಕೊಂಡ್ರೆ ನೆಕ್ಸ್ಟ್ ಕಮಿಂಗ್ ಇಯರ್ಸ್ ನಲ್ಲಿ ಆ ದುಡ್ಡಿನ ಜೊತೆ ನಾವು ಹೆಚ್ಚಾಗಿ ಸಸ್ಟೈನ್ ಆಗೋಕ್ಕಾಗಲ್ಲ. ನಾವು ದುಡ್ಡನ್ನ ಇನ್ಫ್ಲೇಷನ್ ಜೊತೆನೆ ಜಾಸ್ತಿ ಮಾಡ್ಕೊಂಡು ಬರ್ಬೇಕು. ಸೊ ನೆಕ್ಸ್ಟ್ ರಿಟೈರ್ಮೆಂಟ್ ಪ್ಲಾನ್ಸ್. ಸೊ ಹೇಳಿ ಫ್ರೆಂಡ್ಸ್, ಇವಾಗಿರೋ ಏರ್ ಪೊಲ್ಯೂಷನ್ಗೆ, ಇವಾಗಿರೋ ಫುಡ್ ಕ್ವಾಲಿಟಿಗೆ ಇವಾಗಿಂದ ಅಂದ್ರೆ ನಮಗೆ ಒಂದು 50 years ಬಂದ್ಮೇಲೂ ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡೋ ಪೊಸಿಷನ್ ಅಲ್ಲಿ ಇರ್ತೀವ ಫ್ರೆಂಡ್ಸ್? ಇರೋಕ್ಕಾಗುತ್ತಾ ಹೇಳಿ? ಆಗಲ್ಲ ಫ್ರೆಂಡ್ಸ್. ನನ್ನೊಂದು ಒಪಿನಿಯನ್ ಆಗಲ್ಲ ಅಂತಾನೆ ಹೇಳ್ಬೋದು. ಇವಾಗಿಂದ ರಿಟೈರ್ಮೆಂಟ್ ನ ಪ್ಲಾನ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾತ್ರ ರಿಟೈರ್ಮೆಂಟ್ ಟೈಮ್ ನಲ್ಲಿ ಡೆಫಿನೆಟ್ ಆಗಿ ಕಷ್ಟಪಡಬೇಕಾಗುತ್ತೆ. ಥರ್ಡ್ ಥಿಂಗ್ ಪ್ಯಾಸಿವ್ ಇನ್ಕಮ್ ಫ್ರೆಂಡ್ಸ್. ಆಕ್ಟಿವ್ ಇನ್ಕಮ್ ಅಂದ್ರೆ ಏನು? ಆಕ್ಟಿವ್ ಇನ್ಕಮ್ ಅಂದ್ರೆ ನಾವು ಕಷ್ಟಪಟ್ರೆ ಬರೋ ದುಡ್ಡು. ಸೊ ತಿಂಗಳು ಆದ್ಮೇಲೆ ನಮ್ಮ ಕಷ್ಟಕ್ಕೆ ಅವರು ಕೊಡೋ ದುಡ್ಡನ್ನೇ ಆಕ್ಟಿವ್ ಇನ್ಕಮ್ ಅಂತ ಹೇಳ್ತೀವಿ. ಪ್ಯಾಸಿವ್ ಇನ್ಕಮ್ ಅಂದ್ರೆ ನಮ್ಮ ಇನ್ವಾಲ್ವ್ಮೆಂಟ್ ಇಲ್ದಿರಾ, ಇಲ್ಲ ಅಂದ್ರೆ ಒಂದು ಸಲ ಕಷ್ಟಪಟ್ರೆ ನೆಕ್ಸ್ಟ್ ಕಮಿಂಗ್ ಇಯರ್ಸ್ ಕೂಡ ಇನ್ಕಮ್ ಬರ್ತಿದ್ರೆ ಅದನ್ನ ಪ್ಯಾಸಿವ್ ಇನ್ಕಮ್ ಅಂತ ಕರೀತಾರೆ. ಎಕ್ಸಾಂಪಲ್ ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರು, ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರು, ಇಲ್ಲ ಅಂದ್ರೆ ಬ್ಯಾಂಕ್ಸ್ ನಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ರು,
ಇಲ್ಲ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ಈ ಕಾಮನ್ ಥಿಂಗ್ LIC ಬಗ್ಗೆ ಮಾತಾಡೋಣ ಫ್ರೆಂಡ್ಸ್. ಸೊ ಈ LIC ಏಜೆಂಟ್ ಏನ್ ಮಾಡ್ತಾನೆ ಅಂದ್ರೆ ಒಂದು ಪಾಲಿಸಿನ ಸೆಲ್ ಮಾಡ್ತಾನೆ. ಸೊ ಆ ಪಾಲಿಸಿನ ಯಾರಾದ್ರೆ ತಗೊಂಡು ಪ್ರೀಮಿಯಂ ಪೇ ಮಾಡ್ತಿರ್ತಾರೋ ಸೊ ಅವರು ಟೈಮ್ ಟು ಟೈಮ್ ಪ್ರೀಮಿಯಂ ಪೇ ಮಾಡ್ತಿದ್ರೆ ಅವರು ಯಾವ್ದಾದ್ರೆ ದುಡ್ಡು ಕಟ್ತಾ ಇರ್ತಾರೋ LIC ಏಜೆಂಟ್ ಯಾರಿಗಾದ್ರೂ ಮಾರಿದ್ರು ಅವರು ಅಮೌಂಟ್ ಕಟ್ತಿದ್ರೆ ಅದರಿಂದ LIC ಏಜೆಂಟ್ಗೆ ಕಮಿಷನ್ ಬರ್ತಾ ಇರುತ್ತೆ. ಸೊ LIC ಏಜೆಂಟ್ ಏನು ಒಂದ್ಸಲ ಮಾತ್ರನೇ ಕಷ್ಟಪಟ್ಟ, ನೆಕ್ಸ್ಟ್ ಏನು ಇನ್ಕಮ್ ಬರ್ತಾನೆ ಇದೆ, ಅದನ್ನೇ ನಾವು ಪ್ಯಾಸಿವ್ ಇನ್ಕಮ್ ಅಂತ ಹೇಳ್ತೀವಿ. ಸೊ ವಾರೆನ್ ಬಫೆಟ್ ಏನಂತ ಹೇಳಿದ್ರಂದ್ರೆ ನೀವು ಈ ಲೈಫ್ ಮೊತ್ತ ಎಲ್ಲೋ ಒಂದು ಪಾಯಿಂಟ್ ಆಫ್ ವ್ಯೂ ನಲ್ಲಿ ಪ್ಯಾಸಿವ್ ಇನ್ಕಮ್ ಗೈನ್ ಮಾಡೋಕೆ ಟ್ರೈ ಮಾಡಿ. ಇಲ್ಲ ಅಂದ್ರೆ ನೀವು ಬದುಕಿರೋ ಅಷ್ಟು ದಿನ ಕೂಡ ನೀವು ಕಷ್ಟ ಪಡ್ತಾನೆ ಇರಬೇಕು ಅಂಡ್ ಆ ಕಷ್ಟಕ್ಕೆ ಬರೋ ದುಡ್ಡಲ್ಲೇ ಬದುಕಬೇಕು ಅಂಡ್ ಯಾವ ಪಾಯಿಂಟ್ ಆಫ್ ವ್ಯೂ ನಲ್ಲೂ ಸಹ ನೀವು ಹ್ಯಾಪಿಯಾಗಿ ಅಂಡ್ ರಿಲ್ಯಾಕ್ಸ್ಡ್ ಆಗಿ ಇರೋಕೆ ಸಾಧ್ಯ ಇಲ್ಲ. ಸೊ ನಾವು ನಿದ್ದೆ ಮಾಡ್ತಿರ್ಬೇಕಾದ್ರೂ ಸಹ ಸಂಪಾದನೆ ಮಾಡ್ತಿರೋ ದುಡ್ಡನ್ನೇ ನಾವು ಪ್ಯಾಸಿವ್ ಇನ್ಕಮ್ ಅಂತ ಅಂತೀವಿ. ಸೊ ನೀವು ಯಾವ ವಿಡಿಯೋ ನೋಡಿದ್ರು ಸರಿ ಪ್ಯಾಸಿವ್ ಇನ್ಕಮ್ ಅಂತ ಹೇಳಿದ್ರೇನೆ ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್ ಅಂತ ಇದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಪ್ಯಾಸಿವ್ ಇನ್ಕಮ್ ಅನ್ನೋದು ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್ ಅಷ್ಟೇ ಅಲ್ಲ ಫ್ರೆಂಡ್ಸ್, ಅದಕ್ಕೆ ಹೆಚ್ಚಿನ ದಾರಿನೇ ಇದೆ. ಸೊ ಅದಕ್ಕೆ ಎಕ್ಸಾಂಪಲ್ ಅನ್ನ ನೋಡೋಣ. ಫಸ್ಟ್ ಸೇವಿಂಗ್ಸ್ ಅಕೌಂಟ್ ಫ್ರೆಂಡ್ಸ್. ಸೇವಿಂಗ್ ಅಕೌಂಟ್ ನಲ್ಲಿ ನಾವು ಹಣ ಇಟ್ಟಿದ್ದಾದ್ರೆ ಆಲ್ಮೋಸ್ಟ್ ನಮಗೆ 3 to 4% ಆದ್ರೆ ಇಂಟ್ರೆಸ್ಟ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಬಟ್ ನಿಮ್ಗೆ ಹೇಳ್ದೆ ಅಲ್ವಾ ಫ್ರೆಂಡ್ಸ್, ಇನ್ಫ್ಲೇಷನ್ ಅನ್ನೋದು ಆವರೇಜ್ ಆಗಿ 5% ಹತ್ತತ್ರ ಇರುತ್ತೆ. ಸೊ 4% ನಮಗೆ ರಿಟರ್ನ್ ಬರ್ತಿದ್ರು 5% ನಮಗೆ ಇಂಟ್ರೆಸ್ಟ್ ಹೆಚ್ಚಾಗ್ತಿರೋದ್ರಿಂದ ನಮಗೆ ಆಲ್ಮೋಸ್ಟ್ 1% ಲಾಸ್ ನಲ್ಲೇ ಇರ್ತೀವಿ ಫ್ರೆಂಡ್ಸ್. ಅಂದ್ರೆ ನಾವು ಸೇವಿಂಗ್ಸ್ ಅಕೌಂಟ್ ನಲ್ಲಿ ಮನಿ ಸೇವ್ ಮಾಡೋದ್ರಿಂದ ನಮ್ಗೆ ದೊಡ್ಡದಾಗಿ ಉಪಯೋಗ ಏನು ಇಲ್ಲಾನೆ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಫಿಕ್ಸ್ಡ್ ಡೆಪಾಸಿಟ್. ಸೊ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಸೇವಿಂಗ್ಸ್ ಅಕೌಂಟ್ಗೆ ಕಂಪೇರ್ ಮಾಡಿದ್ರೆ 7 to 8% ಇನ್ಕಮ್ ಆದ್ರೆ ಜನರೇಟ್ ಆಗ್ತಿರುತ್ತೆ. ಅಂಡ್ ಥರ್ಡ್ ಥಿಂಗ್ ಏನಂದ್ರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಗೌರ್ಮೆಂಟ್ ಆದ್ರೆ ಬಾಂಡ್ಸ್ ಅನ್ನ ಇಶ್ಯೂ ಮಾಡ್ತಿರುತ್ತೆ, ನಾವು ಅದನ್ನ ಪರ್ಚೇಸ್ ಮಾಡಿದಾಗಿದ್ರೆ ನಮ್ಗೆ ಅವರು ಇಂಟ್ರೆಸ್ಟ್ ಆದ್ರೆ ಪೇ ಮಾಡ್ತಾರೆ ಫ್ರೆಂಡ್. ಹಾಗೆ ಟ್ಯಾಕ್ಸ್ ಬೆನಿಫಿಟ್ಸ್ ಕೂಡ ಇರುತ್ತೆ ಫ್ರೆಂಡ್. ನಮ್ಗೆ ಆಲ್ಮೋಸ್ಟ್ FD ಗಿನ್ನ ಜಾಸ್ತಿ ಇಂಟ್ರೆಸ್ಟ್ ಈ ಗೌರ್ಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ ಕೊಡ್ತಾರೆ. ಟ್ಯಾಕ್ಸ್ ಬೆನಿಫಿಟ್ಸ್ ಇರೋದ್ರಿಂದ FD ಗಿನ್ನ ಈ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಮ್ಯೂಚುವಲ್ ಫಂಡ್ಸ್ ಫ್ರೆಂಡ್ಸ್. ಸೊ ಈ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಎಲ್ಲರಿಗೂ ಗೊತ್ತಿರೋ ತರ ಹೇಳೋದಾದ್ರೆ ಡೈರೆಕ್ಟ್ ಆಗಿ ಕೇಳ್ತಿರ್ತೀರಾ ಆ ವರ್ಡ್ ಏನಂದ್ರೆ ಇಂಡೆಕ್ಸ್ ಫಂಡ್ಸ್ ಅಂತ ಕೇಳ್ತಿರ್ತೀರಾ. ಸೊ ಈ ಇಂಡೆಕ್ಸ್ ಫಂಡ್ಸ್ ಅನ್ನೋದು ಕೂಡ ಒಂದು ಮ್ಯೂಚುವಲ್ ಫಂಡ್ಸೇ ಫ್ರೆಂಡ್ಸ್, ಗುರ್ತಿಟ್ಕೊಳ್ಳಿ, ಅದು ಕೂಡ ಒಂದು ಮ್ಯೂಚುವಲ್ ಫಂಡ್. ಸೊ ಇಂಡೆಕ್ಸ್ ಅಂದ್ರೆ ಮೀನಿಂಗ್ ಹೇಳೋದಾದ್ರೆ ನಾರ್ಮಲ್ ಆಗಿ ನಮ್ಮ ಇಂಡಿಯಾದಲ್ಲಿ NSE BSE ಅಂತ 2 ಸ್ಟಾಕ್ ಎಕ್ಸ್ಚೇಂಜ್ ಆದ್ರೆ ಇದೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇದನ್ನ ಸೆನ್ಸೆಕ್ಸ್ ಅಂತ ಕೂಡ ಕರೀತಿರ್ತಾರೆ ಫ್ರೆಂಡ್ಸ್. ಸೊ ಈ NSE ನವರು BSE ನವರು ಏನಂದ್ರೆ ಕೆಲವು ಇಂಡೆಕ್ಸ್ ಆದ್ರೆ ಕ್ರಿಯೇಟ್ ಮಾಡೋದು ನಡೆಯುತ್ತೆ. ಸೊ ಈ ಇಂಡೆಕ್ಸ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡೋದು ಅಂಡ್ ನಾರ್ಮಲ್ ಆಗಿ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ ಮಾಡೋಕೆ ಡಿಫ್ರೆನ್ಸ್ ಏನು ಅಂತ ನೋಡೋಣ. ಸೊ ನಾರ್ಮಲ್ ಆಗಿ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಹೇಗಿರುತ್ತೆ ಅಂದ್ರೆ ನಾವೆಲ್ಲರೂ ಸಹ ಮನಿಯನ್ನ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಫಂಡ್ ಮ್ಯಾನೇಜರ್ ಅನ್ನೋನು ಏನಂದ್ರೆ ಆ ಮನಿನ ತಗೊಂಡೋಗಿ ತನಗೆ ಇಷ್ಟ ಆಗಿರೋ ಸ್ಟಾಕ್ಸ್ ಅಂದ್ರೆ ತಾನು ಮಾಡಿದ ರಿಸರ್ಚ್ ನಲ್ಲಿ ಯಾವ ಸ್ಟಾಕ್ ಬೆಸ್ಟ್ ಅನ್ಸುತ್ತೋ ಅದರಲ್ಲಿ ಅವನು ಇನ್ವೆಸ್ಟ್ ಮಾಡಿ ಅದರಿಂದ ಬಂದಿರೋ ರಿಟರ್ನ್ಸ್ ನಮಗೆ ಕೊಡೋದಾದ್ರೆ ಆಗುತ್ತೆ, ಅದು ಮ್ಯೂಚುವಲ್ ಫಂಡ್ಸ್. ಇಂಡೆಕ್ಸ್ ಫಂಡ್ಸ್ ಏನಂದ್ರೆ ನಿಮ್ಗೆ ಹೇಳಿದ್ದೆ ಅಲ್ವಾ NSE ನಲ್ಲಿ ಕೆಲವು ಇಂಡೆಕ್ಸ್ ಇರುತ್ತೆ, BSE ನಲ್ಲಿ ಕೆಲವು ಇಂಡೆಕ್ಸ್ ಇರುತ್ತೆ ಅಂತ. ಸಪೋಸ್ NSE ತಗೊಂಡ್ರೆ ನಿಫ್ಟಿ 50, ನಿಫ್ಟಿ 60 ಅಂತ ಇರುತ್ತೆ. ಒಂದೊಂದು ಇಂಡೆಕ್ಸ್ ನಲ್ಲಿ ಯಾವ ಸ್ಟಾಕ್ ಇರಬೇಕು ಅನ್ನೋದು NSE ಫಿಕ್ಸ್ ಮಾಡ್ತಿರುತ್ತೆ ಅಂತ ಹೇಳ್ಬೋದು. ಅಂದ್ರೆ ನಿಫ್ಟಿ 50ಗೆ ಸಂಬಂಧಿಸಿ ಯಾವ ಸ್ಟಾಕ್ಸ್ ಇರಬೇಕು ಅಂತ NSE ನೇ ಫಿಕ್ಸ್ ಮಾಡುತ್ತೆ. ಸೊ ನಮ್ಮ ನಿಫ್ಟಿ 50ಗೆ ಸಂಬಂಧಪಟ್ಟ ಇಂಡೆಕ್ಸ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡಿದಾಗಿದ್ರೆ ನಾವು ಈ 50ಗೆ ಸಂಬಂಧಪಟ್ಟ ಕಂಪನೀಸ್ ನಲ್ಲಿ ಫಿಕ್ಸ್ಡ್ ಆಗಿ ಇನ್ವೆಸ್ಟ್ ಮಾಡ್ದಂಗೆ. ಸೊ ಇದರಲ್ಲಿ ಏನಂದ್ರೆ ಆಕ್ಟಿವ್ ಆಗಿ ಮ್ಯಾನೇಜ್ ಮಾಡೋ ಅವಸರ ಇಲ್ಲ. ಅಂದ್ರೆ ಇದರಲ್ಲಿ ಫಂಡ್ ಮ್ಯಾನೇಜರ್ ಅನ್ನೋನು ಇಲ್ಲಿ ಆಕ್ಟಿವ್ ಆಗಿ ಡೇ ಟು ಡೇ ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅಂತ ಚೆಕ್ ಮಾಡೋ ಅವಸರ ಇಲ್ಲಿ ಇರಲ್ಲ ಫ್ರೆಂಡ್ಸ್. ಸೊ ಸೆನ್ಸೆಕ್ಸ್ ಗೆ ಸಂಬಂಧಪಟ್ಟ ಇಂಡೆಕ್ಸ್ ಫಂಡ್ಸ್ ನ ನೋಡೋದಾದ್ರೆ ನಮ್ಗೆ 16% ಅರೌಂಡ್ ನಮ್ಗೆ CAGR ಪಬ್ಲಿಷ್ ಮಾಡ್ತಾರೆ, ಅಂದ್ರೆ ಕಾಂಪೌಂಡ್ ಆನ್ಯುವಲ್ ಗ್ರೋತ್ ರಿಟರ್ನ್. ಸೊ ಎಕ್ಸಾಂಪಲ್ ಆಗಿ ಹೇಳಿದ್ರೆ ಇದೇ 16% ನೆಕ್ಸ್ಟ್ ಇಯರ್ಗೂ ಸಹ ಬರುತ್ತೆ ಅಂತ ನಾವು ಅನ್ಕೊಂಡ್ರೆ ಇವತ್ತು ನಾನು 1 lakh ಇನ್ವೆಸ್ಟ್ ಮಾಡಿದ್ರೆ 27 ಇಯರ್ಸ್ಗೆ ಆ 1,50,00,000 ಆಗುತ್ತೆ ಫ್ರೆಂಡ್ಸ್. ಅಲ್ಲಿಂದ ನಮ್ಗೆ ಒಂದು 3-4 ಇಯರ್ಸ್ ನಲ್ಲಿ 50 lakhs ಅನ್ನೋದು 1 crore ಆಗುತ್ತೆ. ಸೊ 1,50,00,000 ಆಗೋಕೆ 27 ಇಯರ್ಸ್ ಆದ್ರೆ 50 lakh 1 crore ಆಗಕ್ಕೆ 3 to 4 ಇಯರ್ಸ್ ಆದ್ರೆ ಹಿಡಿಯುತ್ತೆ. ಸೊ ಅದಕ್ಕೆ ಫ್ರೆಂಡ್ಸ್ ವಾರೆನ್ ಬಫೆಟ್ ನಾನು 11 ಇಯರ್ಸ್ ನಲ್ಲೇ ಇನ್ವೆಸ್ಟ್ ಮಾಡಿದ್ದು ಕೂಡ ನನಗೆ ಲೇಟ್ ಅನ್ಸ್ತಿದೆ ಅನ್ನೋ ಮಾತು ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ಲಾಸ್ಟಿಂಗ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಫ್ರೆಂಡ್ಸ್, ನಾವೇ ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ ಮಾಡೋದು. ಸೊ ಫಸ್ಟ್ ಥಿಂಗ್ ಸೇವಿಂಗ್ಸ್ ಅಕೌಂಟ್, FD and government securities or bonds and mutual funds ನಲ್ಲೂ ಕೂಡ ನಮಗೆ ಆಕ್ಟಿವ್ಲಿ ಮ್ಯಾನೇಜಿಂಗ್ ಮ್ಯೂಚುವಲ್ ಫಂಡ್ಸ್ ಇರುತ್ತೆ, ಹಾಗೆ ಇಂಡೆಕ್ಸ್ ಫಂಡ್ಸ್ ಇರುತ್ತೆ. ಇಂಡೆಕ್ಸ್ ಫಂಡ್ಸ್ ನಲ್ಲಿ ಏನಂದ್ರೆ ಸ್ಟಾಕ್ಸ್ ನ ಆಲ್ರೆಡಿ ಸೆಲೆಕ್ಟ್ ಮಾಡಿಬಿಟ್ಟಿರ್ತಾರೆ NSE ನವರು. ಆಕ್ಟಿವ್ಲಿ ಮ್ಯಾನೇಜಿಂಗ್ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಫಂಡ್ ಮ್ಯಾನೇಜರ್ ಅನ್ನೋನು ಅವನೇ ಸ್ವಯಂ ಸ್ಟಾಕ್ಸ್ ಅನ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ ಇನ್ವೆಸ್ಟ್ ಮಾಡಿ ಆ ದುಡ್ಡನ್ನ ನಮಗೆ ಕೊಡೋದು.
ಲಾಸ್ಟಿಂಗ್ ನಮಗೆ ಓನ್ ಆಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ನನಗೆ ಗೊತ್ತಿರೋವರೆಗೂ ಇದಾದ್ರೆ ಕೇಳೇ ಇರ್ತೀರಾ ಫ್ರೆಂಡ್ಸ್. ಏನಂದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇಷ್ಟು ವರ್ಷದಿಂದ ನಾವು 1,00,000 ಇನ್ವೆಸ್ಟ್ ಮಾಡಿದ್ದಾಗಿದ್ರೆ ಇಷ್ಟು ಕ್ರೋರ್ಸ್ ಆಗೋಯ್ತು, ಒಂದು 10,000 ಇನ್ವೆಸ್ಟ್ ಮಾಡಿದ್ರೆ 1,00,000 ಆಗಿತ್ತು ಅನ್ನೋ ಮಾತು ಕೇಳೇ ಇರ್ತೀರಾ. ಅದು ಕರೆಕ್ಟೇ ಫ್ರೆಂಡ್ಸ್. ಎಕ್ಸಾಂಪಲ್ ತಗೊಂಡ್ರೆ 2008 ನಲ್ಲಿ ನೀವು ಒಂದು ವೇಳೆ ಬಜಾಜ್ ಫೈನಾನ್ಸ್ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡಿದ್ದಾಗಿದ್ರೆ ನಿಮ್ಗೆ ಆಲ್ಮೋಸ್ಟ್ 26 ರುಪೀಸ್ಗೆ ಆದ್ರೆ ಇದೆ. ಇವಾಗ ಎಲ್ಲಿದೆ ಫ್ರೆಂಡ್ಸ್? 3,515 ಹತ್ರ ಇದೆ. ಸೊ 2008 ನಲ್ಲಿ ನಾವು 1,00,000 ಇನ್ವೆಸ್ಟ್ ಮಾಡಿದ್ದಾಗಿದ್ರೆ ಇವಾಗ 1,30,18,518 ರೂಪಾಯಿ ಆದ್ರೆ ಆಲ್ಮೋಸ್ಟ್ ನಿಮ್ಗೆ ಹೆವಿ ಅಮೌಂಟ್ ಪ್ರಾಫಿಟ್ ಆದ್ರೆ ಸಿಕ್ಕಿತ್ತು. ಸೊ ಇದೇನೋ ಪಾಸಿಟಿವ್ ಥಿಂಗ್. ಅಂದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಯಾವಾಗ 2008 ನಲ್ಲಿ ಅಲ್ಲಿ ಯಾವ ಸ್ಟಾಕ್ಸ್ ನಲ್ಲಾದ್ರೂ ಯಾವ ಕಂಪನಿ ಮೇಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈ ರೀತಿ ಕ್ರೋರ್ಸ್ ನಲ್ಲಿ ಪ್ರಾಫಿಟ್ ಬರುತ್ತಾ ಅಂದ್ರೆ ಇಲ್ಲ ಫ್ರೆಂಡ್ಸ್, ಬರಲ್ಲ. ಸೊ ಇಲ್ಲಿ ನೋಡೋದಾದ್ರೆ ಅದೇ 2008 ನಲ್ಲಿ ಅರೌಂಡ್ 800ಗೆ ಇದ್ದಿದ್ದ ಶೇರ್ ಇವಾಗ 2 ರೂಪೀಸ್ಗೆ ಬಂದ್ಬಿಟ್ಟಿದೆ. ಇಲ್ಲೇನಂದ್ರೆ 26 ರೂಪೀಸ್ ನಲ್ಲಿ ಇರೋದೇನೋ 3,500ಗೆ ಹೋಗಿದೆ, 800 ನಲ್ಲಿ ಇರೋದೇನೋ 1.85 ರೂಪೀಸ್, ಅಂದ್ರೆ ಆಲ್ಮೋಸ್ಟ್ 2 ರೂಪೀಸ್ ಬರೋದು ನಡೆದಿದೆ. ಅದೇ ಟೈಮ್ ನಲ್ಲಿ ನಾವು ಅದರಲ್ಲಿ 1,00,000 ಇನ್ವೆಸ್ಟ್ ಮಾಡಿದಾಗಿದ್ರೆ 250 ಮಾತ್ರ ಉಳಿತಿತ್ತು. ಸೊ ಪ್ರಾಬ್ಲಮ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇದೆಯಾ ಇಲ್ಲ ಅಂದ್ರೆ ಕಂಪನಿ ನಲ್ಲಿ ಇದೆಯಾ ಅಂದ್ರೆ ನಮ್ಮ ಸೆಲೆಕ್ಷನ್ ಆಫ್ ಕಂಪನೀಸ್ ನಲ್ಲಿ ಪ್ರಾಬ್ಲಮ್ ಇದೆಯಾ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇದೆಯಾ? ಸೊ ಇವಾಗ ಸ್ಟಾಕ್ ಮಾರ್ಕೆಟ್ ನಲ್ಲಿ ದುಡ್ಡಿಟ್ರೆ ಕೋಟ್ಯಾಧೀಶರು ಆಗ್ಬಿಡ್ತೀವ? ಈ ಎಕ್ಸಾಂಪಲ್ ನೋಡಿದ್ರೆ ಆಗಲ್ಲ ಅಂತ ಅನ್ಸುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ನಲ್ಲಿ ನಾವು ದುಡ್ಡಿಟ್ರೆ ನಷ್ಟ ಹೋಗ್ತೀವ? ಈ ಎಕ್ಸಾಂಪಲ್ ನೋಡಿದ್ರೆ ಇಲ್ಲ ಅಂತ ಅನ್ಸುತ್ತೆ. ಸೊ ಯಾವಾಗಾದ್ರೂ ಸರಿ ಅಸಂಪ್ಷನ್ ಅನ್ನೋದು ಒನ್ ಸೈಡೆಡ್ ಆಗಿ ಇಟ್ಕೋಬಾರ್ದು ಫ್ರೆಂಡ್ಸ್. ಸೊ ಸ್ಟಾಕ್ ಮಾರ್ಕೆಟ್ ಅನ್ನೋದು ತುಂಬಾ ಸಿಂಪಲ್ ಫ್ರೆಂಡ್ಸ್. ಸೊ ನಮ್ಮ ಹತ್ರ ಇರೋ ಮನಿನ ಒಂದು ಕಂಪನಿನಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಸ್ಟಾಕ್ಸ್ ರೂಪದಲ್ಲಿ. ಸೊ ಕಂಪನಿ ಅನ್ನೋದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ರಿಸಲ್ಟ್ ಅನ್ನೋದು ಈ ರೀತಿ ಇರುತ್ತೆ. ಕಂಪನಿ ಅನ್ನೋದು ಕಾಂಪಿಟೇಷನ್ ಆಗಿರ್ಲಿ ಅಥವಾ ಕಾಂಪಿಟೇಷನ್ ಇದ್ರೂ ಚೇಂಜಸ್ ನ ಅಡಾಪ್ಟ್ ಮಾಡ್ಕೊಳ್ದಿರಾ ಕಂಪನಿ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ದಿರಾ ಹೋದ್ರೆ ರಿಸಲ್ಟ್ ಈ ರೀತಿ ಇರುತ್ತೆ. ಸೊ ಇವೆರಡು ಕೂಡ ಡಿಸಿಷನ್ ನಮ್ದೇ ಫ್ರೆಂಡ್ಸ್. ಯಾವ್ದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ನೋದು ಡಿಸಿಷನ್ ನಮ್ದೇ. 800 ನಿಂತ ಈ 2 ರೂಪೀಸ್ಗೆ ಒನ್ ಡೇ ನಲ್ಲೇ ಬರ್ಲಿಲ್ಲ ಫ್ರೆಂಡ್ಸ್. ಓಕೆ, ಸೊ ಈ ಗ್ಯಾಪ್ ನಲ್ಲಿ ಏನಂದ್ರೆ ಕಂಪನಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾ ಇರುತ್ತೆ. ಅಂದ್ರೆ ಎಕ್ಸಾಮ್ ಬರಿದ್ರೆ ನಮ್ಗೆ ರಿಪೋರ್ಟ್ ಕಾರ್ಡ್ ಬರುತ್ತೆ ಅಲ್ವಾ, ಆ ರೀತಿ ಮ್ಯಾಥ್ಸ್ ನಲ್ಲಿ ಮಾರ್ಕ್ಸ್ ಇಷ್ಟು ಬಂದಿದೆ, ಸೈನ್ಸ್ ನಲ್ಲಿ ಮಾರ್ಕ್ಸ್ ಇಷ್ಟು ಬಂದಿದೆ ಅಂತ ಅವರು ಕೂಡ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾ ಇರ್ತಾರೆ. ನಮ್ಗೆ ಇಷ್ಟು ಪ್ರಾಫಿಟ್ ಬಂದಿದೆ ಇಲ್ಲ ಅಂದ್ರೆ ನಮ್ಗೆ ಇಷ್ಟು ಲಾಸ್ ಬಂದಿದೆ ಅನ್ನೋದು ಪೋಸ್ಟ್ ಮಾಡ್ತಾ ಇರ್ತಾರೆ. ಆ ರಿಸಲ್ಟ್ಸ್ ನ ನೀವು ಅನಲೈಸ್ ಮಾಡಾದ್ರೂ ಸರಿ ಕಂಪನಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಿಲ್ಲ, ಇಲ್ಲಿ ನಾನು ಎಕ್ಸಿಟ್ ಆಗ್ತೀನಿ ಅಂತ ಅನ್ಕೊಂಡು ಎಕ್ಸಿಟ್ ಆಗ್ಬೋದು. ಆಲ್ಮೋಸ್ಟ್ ನಾವು 800 ನಲ್ಲಿ 700 ನಲ್ಲಿ 600 500 400 200 ಅಗೈನ್ ನಮಗೆ 300 ಅಬೋವ್ ಬಂದಿದೆ. ಈ ಪಾಯಿಂಟ್ ನಲ್ಲಾದ್ರೂ ಸರಿ ನಾವು ಎಕ್ಸಿಟ್ ಆಗ್ಬೋದು. 2 ರೂಪೀಸ್ ವರ್ಗೂ ನಾವು ಇರ್ಬೇಕು ಅಂತ ರೂಲ್ ಏನು ಇಲ್ಲ. ಎಲ್ಲಿ ಬೇಕಾದ್ರೂ ನಾವು ನಮ್ಮ ಇಷ್ಟದ ಪ್ರಕಾರ ಎಕ್ಸಿಟ್ ಆಗ್ಬೋದು. ಸೊ ಇಲ್ಲಿ ಪಾಯಿಂಟ್ ಏನಂದ್ರೆ ನಾವು ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದಾಗ ಆ ಕಂಪನಿ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಟೈಮ್ ಟು ಟೈಮ್ ನಾವು ವಾಚ್ ಮಾಡ್ತಿದ್ರೆ ಮಾತ್ರ ಸ್ಟಾಕ್ ಮಾರ್ಕೆಟ್ ನಲ್ಲಿ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತೀನಿ, ಸೊ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಸಹ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳ್ಳಲ್ಲ, ಒಂದು 10 ಇಯರ್ಸ್ ಆದ್ಮೇಲೆ ನಾನು ಈ ಸ್ಟಾಕ್ಸ್ ನ ಚೆಕ್ ಮಾಡ್ತೀನಿ ಅಂದ್ರೆ ಡೆಫಿನೆಟ್ ಆಗಿ ಈ ರೀತಿ ಸಿಚುವೇಶನ್ಸ್ ಆದ್ರೆ ನಾವು ಫೇಸ್ ಮಾಡ್ಬೇಕಾಗುತ್ತೆ. ಸೊ ಯಾರಾದ್ರೂ ಸರಿ ಸ್ಟಾಕ್ಸ್ ಮಾರ್ಕೆಟ್ಗೂ ನನಗೂ ಸಂಬಂಧನೇ ಇಲ್ಲ ಅಂತ ಹೇಳಿದ್ರೆ ಅದು ಆ ರೀತಿ ನಡೆಯಲ್ಲ ಫ್ರೆಂಡ್ಸ್. ಏನಕ್ಕೆ ಅಂದ್ರೆ ಎಕ್ಸಾಂಪಲ್ ಅನ್ಕೊಳ್ಳೋಣ, ನಾನೊಂದು ಜಿಯೋ ಸಿಮ್ ಯೂಸ್ ಮಾಡ್ತಿದ್ದೀನಿ. ಜಿಯೋ ಸಿಮ್ ಗೆ ಮಂತ್ಲಿ ಆಗಿರ್ಲಿ ಅವ್ರ ಟರ್ಮ್ ಗೆ ನಾನು ರೀಚಾರ್ಜ್ ಮಾಡಿಸ್ತಿರ್ತೀನಿ. ಆ ರೀಚಾರ್ಜ್ ಗೆ ಸಂಬಂಧಪಟ್ಟ ಮನಿ ಯಾರಿಗೆ ಹೋಗುತ್ತೆ ಫ್ರೆಂಡ್ಸ್? ರಿಲಯನ್ಸ್ ಹೋಗುತ್ತೆ, ಹೌದಾ? ಇಲ್ಲಿ ರಿಲಯನ್ಸ್ ಗೆ ಏನಂದ್ರೆ ನನ್ನ ಮುಖಾಂತರ ಜಿಯೋ ಸಿಮ್ ಯೂಸ್ ಮಾಡ್ತಿರೋದ್ರಿಂದ ಅವರಿಗೆ ದುಡ್ಡು ಹೋಗ್ತಿರುತ್ತೆ, ಅದ್ರ ಮುಖಾಂತರ ರೆವಿನ್ಯೂ ಹೋಗ್ತಿರುತ್ತೆ, ಅದ್ರ ಮುಖಾಂತರ ಅವರಿಗೆ ಪ್ರಾಫಿಟ್ಸ್ ಅನ್ನೋದು ಬರ್ತಾ ಇರುತ್ತೆ. ಸೊ ಇವು ಏನು ಅಂತ ಕೂಡ ಮಾತಾಡೋಣ ಫ್ರೆಂಡ್ಸ್. ಸೊ ಇದರಿಂದ ಅವರು ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾ ಇರ್ತಾರೆ. ಸೊ ಇವು ಏನು ಅಂತ ಕೂಡ ಮಾತಾಡೋಣ ಫ್ರೆಂಡ್ಸ್. ಸೊ ಇದರಿಂದ ಅವರು ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾ ಇರ್ತಾರೆ. ಆ ರಿಸಲ್ಟ್ಸ್ ಚೆನ್ನಾಗಿರೋದಾದ್ರೆ ಶೇರ್ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅಂದ್ರೆ ನಾನು ಇಂಡೈರೆಕ್ಟ್ ಆಗಿ ಈ ಶೇರ್ ವ್ಯಾಲ್ಯೂ ಇನ್ಕ್ರೀಸ್ ಆಗೋದಕ್ಕೆ ಅಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿರ್ತೀನಿ ಅಲ್ವಾ ಫ್ರೆಂಡ್ಸ್. ಸೊ ಸ್ಟಾಕ್ ಮಾರ್ಕೆಟ್ಗೂ ನನಗೂ ಇಂಡೈರೆಕ್ಟ್ ಆಗಿ ರಿಲೇಷನ್ ಇದ್ದಂಗೆ ಅಲ್ವಾ ಫ್ರೆಂಡ್ಸ್. ಮ್ಯಾಕ್ಸಿಮಮ್ ಎಲ್ಲರಿಗೂ ಸ್ಟಾಕ್ ಮಾರ್ಕೆಟ್ಗೂ ರಿಲೇಷನ್ ಇದ್ದೇ ಇರುತ್ತೆ ಫ್ರೆಂಡ್ಸ್. ಏನಕ್ಕಂದ್ರೆ ನಾವು ಯೂಸ್ ಮಾಡ್ತಿರೋ ಬೈಕ್ ಆಗಿರ್ಲಿ, ನಾವು ತಿಂತಿರೋ ವಸ್ತುಗಳಾಗಿರ್ಲಿ, ಆರ್ಎಲ್ಸ್ ನಾವು ಹಾಕೊಂಡಿರೋ ಬಟ್ಟೆ ಆಗಿರ್ಲಿ, ಎಲ್ಲದಕ್ಕೂ ಕೂಡ ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿರೋ ಕಂಪನೀಸ್ ನಲ್ಲಿ ಇರುತ್ತೆ. ಬ್ರಾಂಡೆಡ್ ಕಂಪನೀಸ್ ಯಾವ್ದಾದ್ರೆ ಯೂಸ್ ಮಾಡ್ತಿರ್ತಿರೋ ಎಲ್ಲರೂ ಅದಕ್ಕೆ ಸಂಬಂಧಪಟ್ಟ ಕಂಪನೀಸ್ ಕೂಡ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಏನ್ ನಡೀತಿದೆ ಸ್ಟಾಕ್ ಮಾರ್ಕೆಟ್ ನಲ್ಲಾಗ್ಲಿ ಶೇರ್ಸ್ ನಲ್ಲಾಗ್ಲಿ ಏನ್ ನಡೀತಾ ಇರುತ್ತೆ. ಸೊ ನಾವು ಇದನ್ನ ಹೇಗೆ ಅಡ್ವಾಂಟೇಜಸ್ ತಗೋಬೇಕು ಅನ್ನೋ ಒಂದು ವಿಷಯವನ್ನ ನಾನು ಈ ಮೊತ್ತ ಸೀರೀಸ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನಾನೊಂದು ಕಂಪನಿನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಹೇಗೋ ಡಿಮಾರ್ಟ್ ಅನ್ನೋ ಕಂಪನಿ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಇಲ್ಲಿ ನಾನು ಇ ಮಾರ್ಟ್ ಅನ್ನೋ ಕಂಪನಿನ ಸ್ಟಾರ್ಟ್ ಮಾಡ್ತೀನಿ. ಬಟ್ ಪ್ರಾಬ್ಲಮ್ ಏನಂದ್ರೆ ನಾನು ಈ ಕಂಪನಿನ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ 1 crore ರೂಪೀಸ್ ಆಗುತ್ತೆ. ಬಟ್ ನನ್ನ ಹತ್ರ
ಏನಂದ್ರೆ ಇಲ್ಲಿ ನಾನು ಎ ಆಗಿ ರೆಪ್ರೆಸೆಂಟ್ ಮಾಡ್ಕೊಂತೀನಿ ಫ್ರೆಂಡ್ಸ್. ನನ್ನ ಹತ್ರ ಏನಂದ್ರೆ ಕೇವಲ 60 lakhs ಮಾತ್ರ ಇದೆ. ಸೊ ನೆಕ್ಸ್ಟ್ ಆ 40 lakhs ಗೋಸ್ಕರ ನಾನು ಬೇರೆ ಬೇರೆ ಇನ್ವೆಸ್ಟರ್ಸ್ ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ಕಂಪನಿ ಪ್ರಾಫಿಟೇಬಲ್ ಕಂಪನಿಯಾಗಿ ಹೇಗೆ ಚೇಂಜ್ ಮಾಡ್ತೀನಿ, ಇಲ್ಲ ಅಂದ್ರೆ ಸಕ್ಸಸ್ಫುಲ್ ಆಗಿ ಹೇಗೆ ರನ್ ಮಾಡ್ತೀನಿ ಅಂತ ನನ್ನ ಪ್ಲಾನ್ಸ್ ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಆಲ್ಮೋಸ್ಟ್ 100 ಇಂದ 150 ಇನ್ವೆಸ್ಟರ್ಸ್ ನ ಮೀಟ್ ಮಾಡಿದ್ರೆ ಅದರಲ್ಲಿ 4 ಜನ ಇನ್ವೆಸ್ಟರ್ಸ್ ನನ್ನ ಮೇಲೆ ನಂಬಿಕೆಯಿಂದ ಇನ್ವೆಸ್ಟ್ ಮಾಡಕ್ಕೆ ಮುಂದೆ ಬರ್ತಾರೆ. ಅವರು ಯಾರಂದ್ರೆ B, C, D and E ಅಂತ ತಗೊಳ್ಳೋಣ. ಸೊ ಒಬ್ಬೊಬ್ಬರಿಂದ 10 lakhs ಅನ್ನೋದಾದ್ರೆ ತಗೊಂತೀನಿ. ಟೋಟಲ್ ಆಗಿ ಅವರಿಂದ 40 lakhs ಅಂಡ್ ನನ್ನ ಹತ್ರ 60 lakhs ಓವರ್ ಆಲ್ 1 crore ಇದೆ ಫ್ರೆಂಡ್ಸ್. ಸೊ ಇದರಿಂದ ಆದ್ರೆ ನನ್ನ ಕಂಪನಿ ಆದ್ರೆ ಸ್ಟಾರ್ಟ್ ಆಗುತ್ತೆ ಅನ್ಕೊಳ್ಳೋಣ. ಸೊ ಯಾರಾದ್ರೆ ನನ್ನ ನಂಬಿ 10 lakhs ಇನ್ವೆಸ್ಟ್ ಮಾಡಿದಾರೋ ಅವರು ಜಸ್ಟ್ ಮನಿನ ನನಗೆ ಕೊಟ್ಟು ಹೊರಟೋಗ್ತಾರ ಫ್ರೆಂಡ್ಸ್. ಸೊ ನಾನು ನಿನ್ಗೆ ಕೊಡ್ತಿದ್ದೀನಿ ಅಂಡ್ ನೀನು ತಗೊಂತಿದ್ಯಾ ಅನ್ನೋ ಪ್ರೂಫ್ಗೆ ಕಂಪನಿನಲ್ಲಿ ನನ್ನ ಪಾಲು ಏನಿದೆ ಅಂತ ಕೇಳ್ತಾರೆ ಫ್ರೆಂಡ್ಸ್. ಅವರು ಕೇಳಿದಾರಲ್ವಾ ಅಂತ ಒಂದೊಂದು ಫ್ಲೋರ್ ಅವರಿಗೆ ಕೊಡೋಕ್ಕಾಗಲ್ಲ ಫ್ರೆಂಡ್ಸ್. ಸೊ ಟೋಟಲ್ ಆಗಿ ನೀವು 40 lakhs ಕೊಟ್ಟಿದ್ದೀರಾ. ಸೊ ಅದಕ್ಕಾಗಿ ಒಬ್ರು ಫಸ್ಟ್ ಫ್ಲೋರ್ ನಲ್ಲಿ ಈ ಪಾರ್ಟ್, ಸೆಕೆಂಡ್ ಫ್ಲೋರ್ ನಲ್ಲಿ ಈ ಪಾರ್ಟ್ ಅಂತ ಕೊಡೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ಕಂಪನಿ ವ್ಯಾಲ್ಯೂಯೇಷನ್ ಎಷ್ಟು ಫ್ರೆಂಡ್ಸ್ 1 crore ಅಲ್ವಾ. ಸೊ ನಾನು ಅದು 10 rupees ಇಂಟು 10 lakhs ಆಗಿ ಡಿವೈಡ್ ಮಾಡ್ತೀನಿ. ಸೊ ಈ 10 lakhs ಅನ್ನೋದು ಶೇರ್ಸ್ ಆಗಿರುತ್ತೆ. ಓಕೆನಾ. ಸೊ ಇವಾಗ ಒಂದೊಂದು ಶೇರ್ ವ್ಯಾಲ್ಯೂ ಎಷ್ಟು 10 rupees. ಓಕೆ. ಇವಾಗ ಟೋಟಲ್ ಶೇರ್ಸ್ ಎಷ್ಟಿದೆ ಕಂಪನಿನಲ್ಲಿ 10 lakhs. ಸೊ ಈ 10 lakhs ಶೇರ್ಸ್ ನಲ್ಲಿ ನನಗೆ 6 lakhs ಅಂದ್ರೆ ಎ ಗೆ 6 lakhs, ನೆಕ್ಸ್ಟ್ 1 lakh ಈಚ್. ಸೊ 1 lakh ಈಚ್ ಯಾರ್ಯಾರಿಗೆ ಬಿ ಗೆ, ಸಿ ಗೆ, ಡಿ ಗೆ, ಇ ಗೆ. ಓಕೆ. ಸೊ ನನಗೆ 6 lakh ಶೇರ್ಸ್ ಬರುತ್ತೆ. ಸೊ ರೆಸ್ಟ್ ಪೀಪಲ್ ಗೆ ಅಂದ್ರೆ ಬಿ, ಸಿ, ಡಿ, ಇ ಗೆ 1 lakh ಶೇರ್ಸ್ ಆದ್ರೆ ಬರುತ್ತೆ. ಯಾವ್ದಾದ್ರೆ ಈ ಫಿಕ್ಸ್ಡ್ 10 rupees ವ್ಯಾಲ್ಯೂ ಇದೆಯೋ ಅದನ್ನ ಫೇಸ್ ವ್ಯಾಲ್ಯೂ ಅಂತಾರೆ ಫ್ರೆಂಡ್ಸ್. ಸೊ ಈ ಮಾರ್ಟ್ ಅನ್ನೋ ಕಂಪನಿಗೆ ಎಷ್ಟು ಶೇರ್ಸ್ ಇದೆ 10 lakhs ಶೇರ್ಸ್ ಇದೆ. ಓಕೆ. ಸೊ ಈ 10 lakh ಶೇರ್ಸ್ ಗೆ ಫೇಸ್ ವ್ಯಾಲ್ಯೂ ಎಷ್ಟು ಒಂದೊಂದಕ್ಕೆ 10 rupees. ಇದು ಫೇಸ್ ವ್ಯಾಲ್ಯೂ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್. ಸೊ ಈ ಬಿ, ಸಿ, ಡಿ, ಇ ಅಂಡ್ ನಾನು ಅಂದ್ರೆ ಎ ಯಾರು ಫ್ರೆಂಡ್ಸ್ ಪ್ರಮೋಟರ್ಸ್ ಆಫ್ ಕಂಪನಿ. ಸೊ ಓಕೆ, ಇಲ್ಲಿವರೆಗೂ ಕ್ಲಾರಿಟಿ ಇದೆ ಅಲ್ಲ ಫ್ರೆಂಡ್ಸ್. ಸೊ ಇವಾಗ ಹೆಚ್ಚಾಗಿ ಇಂಪಾರ್ಟೆಂಟ್ ಆಗಿರೋ ಟರ್ಮ್ಸ್ ನ ಕಲ್ತ್ಕೊಳ್ಳೋಣ ಫ್ರೆಂಡ್ಸ್. ಫೇಸ್ ವ್ಯಾಲ್ಯೂ, ಡಿವಿಡೆಂಟ್, ಬೋನಸ್, ಸ್ಪ್ಲಿಟ್, ಬೈಬ್ಯಾಕ್. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಡಿಸ್ಕ್ರಿಪ್ಷನ್ ನಲ್ಲಿ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಇದೆ. ಲೇಟ್ ಮಾಡ್ದಿರಾ ಇವಾಗಲೇ ಜಾಯ್ನ್ ಆಗಿ ಅಂಡ್ ತಪ್ಪದಿರಾ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ನನಗೆ ಗೊತ್ತಾಗೋಕೆ. ಲೈಕ್ ಮಾಡಿ ಇನ್ನಷ್ಟು ವಿಡಿಯೋಗಳನ್ನ ಮಾಡಲು ಉತ್ಸಾಹಕ್ಕೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋಸ್ ಡೈರೆಕ್ಟ್ ಆಗಿ ನಿಮಗೆ ರೀಚ್ ಆಗೋಕೆ.